ನೋಡಿ, ಕರ್ನಾಟಕಕ್ಕೆ ಇಂದು ಕರಾಳ ದಿನ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲಿಂದು ಸಾಲು ಸಾಲು ಅವಘಡಗಳು ಸಂಭವಿಸಿವೆ. ಮೈಸೂರು ಅರಮನೆ ಆಕ್ಸಿಡೆಂಟ್, ಹೀಗೆ ಅನೇಕ ಅವಘಡಗಳು ಸಂಭವಿಸಿದೆ ಇವತ್ತು. ಕರ್ನಾಟಕದಲ್ಲಿಂದು ಸಾಲು ಸಾಲು ಅವಘಡಗಳು ಸಂಭವಿಸಿವೆ. ಮೈಸೂರು ಅರಮನೆ ಮುಂಭಾಗ ಭಾರೀ ಸ್ಫೋಟದಿಂದಾಗಿ ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿದ್ದು, 5 ಸ್ಥಿತಿ ಚಿಂತಾಜನಕವಾಗಿದೆ. ಸ್ಥಳದಲ್ಲಿ ಶ್ವಾನದಳ, ಬಾಂಬ್ ಸ್ಕ್ವಾಡ್ ದಳದಿಂದ ಪರಿಶೀಲನೆ ಕೂಡ ನಡೀತಾ ಇದೆ. ಸ್ಫೋಟದ ತೀವ್ರತೆಗೆ ಮೈಸೂರು ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಹೀಲಿಯಂ ಸಿಲಿಂಡರ್ ಸ್ಫೋಟಕ್ಕೆ ದೇಹಗಳು ಛಿದ್ರವಾಗಿವೆ. ಕರ್ನಾಟಕದಲ್ಲಿ ವರ್ಷಾಂತ್ಯದಲ್ಲಿ ಸಾವಿನ ಸರಮಾಲೆಯಾಗಿದೆ ಇವತ್ತು. ಬೆಂಗಳೂರು ನಂಜನಗೂಡು ಮೂಲದ ಮಹಿಳೆಗೆ ಗಾಯಗಳಾಗಿದ್ದು, ಬೆಂಗಳೂರಿನ ಲಕ್ಷ್ಮಿ, ನಂಜನಗೂಡಿನ ಮಂಗಳಾಗೆ ಗಂಭೀರ ಗಾಯಗಳಾಗಿವೆ. ಈಗಾಗಲೇ ಗಾಯಾಳುಗಳನ್ನು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಬಂದಂಥ ಪೊಲೀಸರು, ಶ್ವಾನದಳದವರು, ಬಾಂಬ್ ಸ್ಕ್ವಾಡ್ ಎಲ್ಲ ಅಧಿಕಾರಿಗಳು ಈಗಾಗಲೇ ಮೈಸೂರು ಅರಮನೆಯ ಮುಂಭಾಗದಲ್ಲಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಹೇಗಾಯಿತು ಈ ಒಂದು ಬಾಂಬ್ ಸ್ಫೋಟ ಅನ್ನೋದರ ಬಗ್ಗೆ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಕರ್ನಾಟಕದ ವರ್ಷಾಂತ್ಯದಲ್ಲಿ ಸಾವಿನ ಸರಮಾಲೆ ಅಂತಲೇ ಹೇಳ್ಬೋದು. ಇವತ್ತು ಇಡೀ ಕರ್ನಾಟಕಕ್ಕೆ ಕರಾಳ ದಿನ. ನಂಜನಗೂಡಿನ ಮಂಗಳಾಗೆ ಗಂಭೀರ ಗಾಯಗಳಾಗಿದ್ದು, ಗಾಯಾಳುಗಳನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ನಂಜನಗೂಡಿನ ಮಂಗಳ ಅವರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದಾರೆ ಡಾಕ್ಟರ್ಸು ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ. ಕರ್ನಾಟಕದಲ್ಲಿಂದು ಸಾಲು ಸಾಲು ಅವಘಡಗಳು ಸಂಭವಿಸಿದೆ. ಬೆಂಗಳೂರಿಂದ ಇವತ್ತು ಹಾಲಿಡೇ ಇತ್ತಲ್ಲ, ಅದಕ್ಕೋಸ್ಕರ ಬಂದಿದ್ರು ಸರ್. ಹಿಂಗಾಗುತ್ತೆ ಅಂತ ಯಾರಿಗೂ ಗೊತ್ತಿರ್ಲಿಲ್ವಲ್ಲ ಸರ್. ಏನಾಯ್ತು ಸರ್ ನನಗೂ ಗೊತ್ತಿಲ್ಲ ಸರ್. ನಮ್ಮ ಅಣ್ಣ ಫೋನ್ ಮಾಡಿದ್ರು, ನಮ್ಮ ಅದಕ್ಕೆ ಹಿಂಗೆ ತುಂಬ ಸೀರಿಯಸ್ ಆಗ್ಬಿಟ್ಟಿದೆ ಅಂತ, ಹಿಂಗೆ ಪ್ಯಾಲೇಸ್ ಮುಂದೆ ಹೋಗಿ ನೋಡಿ ಅಂತ. ಸಡನ್ ಅಂತ JSS ಹಾಸ್ಪಿಟಲ್ ಎಮರ್ಜೆನ್ಸಿಲಿ ಇನ್ನೊಬ್ರು ನಮ್ಮ ಅಕ್ಕ ಅವ್ರನ್ನ ಅಡ್ಮಿಟ್ ಮಾಡಿದ್ರು. ಅದಕ್ಕೆ ಅಲ್ಲಿಂದ ನಮ್ಮ ಚಿಕ್ಕ ಪಾಪು ಬಂದ್ಬಿಟ್ಟು, ಅಮ್ಮ ಅಲ್ಲಿ ಬಿದ್ದೋಗ್ಬಿಟ್ಟಿದೆ, ಬನ್ನಿ ಕರ್ಕೊಬರೋಣ ಅಂತ ಇದ್ರು. ಇನ್ನು ಈಗ ಆಟೋ ಡ್ರೈವರ್ ಮಾತಾಡಿದ್ರಲ್ಲ ಸರ್, ಅವರು ಏನೋ ಹಿಂಗೆ ಫುಲ್ ಸೀರಿಯಸ್ ಆಗಿರಬೇಕು, ಆ ಮಗು ಏನು ಬೇಡ, ಗಾಬರಿ ಆಗೋಗುತ್ತೆ, ನಾವೇ ಹೋಗಿ ಬರೋದ ಅಂತ ಸರ್. ಅದಕ್ಕೆ ಇನ್ಫಾರ್ಮೇಷನ್ಗೆ ಅಂತ ಇಲ್ಲಿ ಬಂದಿದ್ದು ಸರ್ ಅಷ್ಟೇ. ಸರ್ ನಮ್ಮನೆಗೇನು ಬಂದಿರಲಿಲ್ಲ, ಜಸ್ಟ್ ಅವ್ರು ಬಂದಿದ್ದೇ ಗೊತ್ತಿರಲಿಲ್ಲ ನನಗೆ. ಈಗ ಜಸ್ಟ್ ಅವ್ರು ಹಿಂಗೆ ಆಗೈತೆ ಅಂತ ಫೋನ್ ಮಾಡಿ ಈಗ ರಿಟರ್ನ್ ಹೋಗ್ತಾ ಇದ್ರಂತೆ ಅವ್ರು ಬ್ಯಾಂಗ್ಳೂರ್ಗೆ. ಅವ್ರು ಬೆಂಗಳೂರವರೇ ಪ್ರಾಪರ್. ನೀವು ನೋಡಿದಾಗ ಹೆಂಗಿತ್ತು ಸ್ಥಿತಿ? ಸರ್ ನಾವು ಇನ್ನೂ ನೋಡೇ ಇಲ್ಲ ಸರ್, ಅದಕ್ಕೋಸ್ಕರ ಇಲ್ಲಿ ಹುಡುಕ ಬಂದಿರೋ ಸರ್. ನಮ್ಮ ರಿಲೇಟಿವ್ ಸರ್, ನಮ್ಮ ಅಣ್ಣ ಅವರ ಅತ್ತಿಗೆ ಸರ್. ಅವ್ರ ಹೆಸರು ಲಕ್ಷ್ಮಿ ಅಂತ ಸರ್. ಅವರೇ ಮಿಸ್ಸಿಂಗ್ ತರ ಈಗ ಆಗಿರೋದು. ಇನ್ನೊಬ್ರು ಫುಲ್ ಇಂಜುರಿ ಆಗಿ JSS ಹಾಸ್ಪಿಟಲ್ ಎಮರ್ಜೆನ್ಸಿ ಅಡ್ಮಿಟ್ ಆಗಿದ್ದಾರೆ ಸರ್. ಮೈಸೂರಿನ ಅರಮನೆಯ ಜಯಮಾರ್ತಾಂಡ ಗೇಟ್ನ ಮುಂಭಾಗ ಹೀಲಿಯಂನ ಬಲೂನ್ನ ಸ್ಫೋಟಗೊಂಡ ಪರಿಣಾಮ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವಂಥ ಘಟನೆ ಈಗ ಬೆಳಕಿಗೆ ಬಂದಿದೆ. ಮೈಸೂರಿನ ಜಯಮಾರ್ತಾಂಡ ವೃತ್ತದ ಬಳಿಯ ನಾನಿದ್ದೇನೆ. ಮೈಸೂರಿನ ಜಯಮಾರ್ತಾಂಡ ಅರಮನೆಯ ಮುಂಭಾಗದಲ್ಲಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೀವೀಗ ನೋಡ್ತಾ ಇರುವಂಥದ್ದು. ಮೈಸೂರಿನ ಜಯಮಾರ್ತಾಂಡ ಆವರಣದ ಮುಂಭಾಗ ಪ್ರವಾಸಿಗರು ಕಿಕ್ಕಿರಿದು ತುಂಬಿದ್ರು. ಇದೀಗ ಮೈಸೂರು ನಗರದ ಪೊಲೀಸರು ಇಲ್ಲಿ ಘಟನೆಯಲ್ಲಿ ಓರ್ವ ವ್ಯಕ್ತಿ ಅನಾಮಿಕ ವ್ಯಕ್ತಿ ಸಾವನ್ನಪ್ಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಇರ್ಬೋದು, ಶ್ವಾನ ದಳ ಇರ್ಬೋದು, ಎಲ್ಲರೂ ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಮೈಸೂರಿನ ಬಾಂಬ್ ಹೀಲಿಯಂನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆದಿರ್ತಕ್ಕಂಥ ಘಟನೆಯ ಹಿನ್ನೆಲೆಯಲ್ಲಿ ಘಟನಾವಳಿಯನ್ನು ನೀವೀಗ ನೋಡೋದಾದರೆ, ಹೀಲಿಯಂನ ಸ್ಫೋಟಗೊಂಡಂತಹ ಪರಿಣಾಮ, ಈ ಒಂದು ಸ್ಫೋಟದ ತೀವ್ರತೆಗೆ ಈ ಹೀಲಿಯಂನ ಗ್ಯಾಸನ್ನು ಬಳಸಿದಂತಹ ಆ ಒಂದು ವಸ್ತುಗಳು ಕೂಡ ಛಿದ್ರವಾಗಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ನೀವೀಗ ನೋಡ್ಬೋದು. ಜೊತೆಗೆ ಹೀಲಿಯಂನ ಗ್ಯಾಸ್ ಬಲೂನನ್ನು ಬಳಕೆ ಮಾಡ್ತಾ ಇದ್ದಂತಹ ಓರ್ವ ವ್ಯಕ್ತಿ ಬಳಕೆ ಮಾಡ್ತಾ ಇದ್ದಂತಹ ವಸ್ತುಗಳು ಛಿದ್ರವಾದಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಬಿದ್ದಿದೆ. ಘಟನೆಯಲ್ಲಿ ಹೀಲಿಯಂನ ಗ್ಯಾಸ್ ಬಲೂನ್ನ ಸ್ಫೋಟಗೊಂಡಂತಹ ಪರಿಣಾಮ ಒಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಒಬ್ಬರು ಸಾವನ್ನಪ್ಪಿದ್ರೆ ಮತ್ತೆ 3 ಕೂಡ ಚಿಂತಾಜನಕ ಸ್ಥಿತಿಯಲ್ಲಿ
ತಲುಪಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನು ನೀವೀಗ ನೋಡ್ಬೋದು. ಚಪ್ಪಲಿಗಳು ಕೂಡ ಇಲ್ಲೇ ಇದೆ. ಜೊತೆಗೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ವ್ಯಕ್ತಿಗಳನ್ನು ಕೂಡ ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸವನ್ನು ಕೂಡ ಮೈಸೂರು ನಗರದ ಪೊಲೀಸರು ಮಾಡಿದ್ದಾರೆ. ಮೈಸೂರು ನಗರದ ದೇವರಾಜ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂತಹ ಜಯಮಾರ್ತಾಂಡ ವೃತ್ತದ ಜಯಮಾರ್ತಾಂಡ ದ್ವಾರದ ಬಳಿ ಆಗಿರ್ತಕ್ಕಂಥ ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಇಡೀ ಮೈಸೂರು ನಗರವೇ ಬೆಚ್ಚಿ ಬಿದ್ದಿದೆ. ಹೀಗಾಗಿ ಓರ್ವ ವ್ಯಕ್ತಿ ಸಾವನ್ನಪ್ಪಿರ್ತಕ್ಕಂಥದ್ದು, ಮತ್ತೆ 3 ಗಂಭೀರವಾದಂತಹ ಸ್ಥಿತಿಗೆ ತಲುಪಿದ್ದಾರೆ. ಹೀಲಿಯಂನ ಗ್ಯಾಸ್ನ ಸ್ಫೋಟದ ತೀವ್ರತೆಗೆ ಹೀಲಿಯಂನ ಗ್ಯಾಸ್ನ ಆ ಒಂದು ಅವಶೇಷಗಳು ಕೂಡ ಛಿದ್ರವಾಗಿ ಬಿದ್ದಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವೀಗ ವೀಕ್ಷಣೆಯನ್ನು ಮಾಡಬಹುದು. ಯಾರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಯನ್ನು ಪೊಲೀಸರು ಈಗಷ್ಟೇ ಮಾಹಿತಿಯನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಮೈಸೂರು ನಗರದ ಪೊಲೀಸರು ಮುಂದಾಗಿದ್ದಾರೆ. ಹೀಗಾಗಿ ಮೈಸೂರು ನಗರದ ಪೊಲೀಸರು ಮೈಸೂರಿನ ಜಯಮಾರ್ತಾಂಡ ವೃತ್ತದಲ್ಲಿ ಈಗ ಬೀಡು ಬಿಟ್ಟಿದ್ದಾರೆ. ಮೈಸೂರು ನಗರದ ಪೊಲೀಸ್ ಆಯುಕ್ತರಾದಂಥ ಸೀಮಾ ಲಾಟ್ಕರ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡಿದ್ದಾರೆ. ಯಾಕೆ ಈ ಘಟನೆ ಸಂಭವಿಸಿದೆ, ಹೀಲಿಯಂ ಗ್ಯಾಸ್ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವನ್ನಪ್ಪಿದವರು ಯಾರು, ಯಾಕೆ ಈ ಘಟನೆ ಸಂಭವಿಸಿದೆ ಅನ್ನೋ ಒಂದು ಮಾಹಿತಿಯನ್ನು ಈಗಷ್ಟೇ ಕಲೆ ಹಾಕಲಿದ್ದಾರೆ. ಹೀಗಾಗಿ ಸಾವನ್ನಪ್ಪಿದವರು ಯಾರು, ಗಾಯಾಳುಗಳು ಯಾರು ಅನ್ನೋದ್ರ ಮಾಹಿತಿಯನ್ನು ಮೈಸೂರು ನಗರದ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಲು ಮುಂದಾಗಿದ್ದಾರೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು. ಇವತ್ತೆಲ್ಲರೂ ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿದ್ದರು. ಆದರೆ ಇವತ್ತು ಕರ್ನಾಟಕಕ್ಕೆ ಕರಾಳ ದಿನ ಅಂತಲೇ ಹೇಳ್ಬೋದು. ನೀವು ಒಂದು ಕಡೆ ನೋಡ್ಬೋದು, ಒಂದು ಕಡೆ ಆಕ್ಸಿಡೆಂಟು, ಮತ್ತೊಂದು ಕಡೆ ಅರಮನೆ ಮುಂದೆ ಗ್ಯಾಸ್ ಸ್ಫೋಟ, ಮತ್ತೊಂದು ಕಡೆ ಮತ್ತೊಂದು ಘಟನೆಯಾಗಿದೆ. ಹೀಗೆ ಅನೇಕ ಅವಘಡಗಳಿಂದ ಇವತ್ತು ಕರ್ನಾಟಕ ನಲುಗಿ ಹೋಗಿರುವುದಂತೂ ಸತ್ಯ. ಕರ್ನಾಟಕದಲ್ಲಿಂದು ಸಾಲು ಸಾಲು ಅವಘಡಗಳಾಗಿದ್ದು, ಬೆಂಗಳೂರು ನಂಜನಗೂಡದ ಸಂಬಂಧಿಸಿದಂಥ ವ್ಯಕ್ತಿಗಳು ಈಗಾಗಲೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ಪಡಿತಾ ಇದ್ದಾರೆ. ಸಾವುಗಳ ನರ್ತನ ಇವತ್ತು ಚಿಕ್ಕಬಳ್ಳಾಪುರ, ಹಾಗೆ ಮೈಸೂರು ಮತ್ತು ಚಿತ್ರದುರ್ಗ, ಹೀಗೆ ಅನೇಕ ಘಟನೆಗಳಾಗಿದೆ ಇವತ್ತು ಕರ್ನಾಟಕದಲ್ಲಿ. ಇನ್ನು ಹೀಲಿಯಂ ಸಿಲಿಂಡರ್ ಸ್ಫೋಟಕ್ಕೆ ದೇಹಗಳು ಕೂಡ ಛಿದ್ರವಾಗಿರುವುದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಕರ್ನಾಟಕದ ವರ್ಷಾಂತ್ಯದಲ್ಲಿ ಸಾವಿನ ಸರ್ಮಾಲೆ ಅಂತಲೇ ಹೇಳ್ಬೋದು. ಸೈಡಲ್ಲಿ ಕೂತ್ಕೊಳ್ಳಿ, ಒಳಗಡೆ